ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಹಾಡುಗಳಿಗೆ ನೃತ್ಯ ಮಾಡಿಸಿದರೆ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಸಂಬಂಧಿಸಿದ ಶಿಕ್ಷಕರನ್ನೇ ನೇರ ಹೊಣೆ. ಜಾನಪದ, ದೇಶಭಕ್ತಿ ಗೀತೆ, ಪರಿಸರ ಕಾಳಜಿಯ ಗೀತೆಗಳು, ರಾಷ್ಟ್ರಪ್ರೇಮ ಹಾಗೂ ಸಮಾಜಮುಖಿ ಚಿಂತನೆಯ ಹಾಡುಗಳನ್ನು ಆಯ್ಕೆ ಮಾಡಬೇಕು. ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳ ಉಡುಪು ಕೂಡ ಸಭ್ಯವಾಗಿರಬೇಕು. ಶಿಕ್ಷಣ ಇಲಾಖೆ ಆದೇಶ. ತಮ್ಮ ಕೆಲಸ ಉಳಿಸಿಕೊಳ್ಳಲು ಸಾಕಷ್ಟು ಅತಿಥಿ ಉಪನ್ಯಾಸಕರು ನಕಲಿ PhD ಮೊರೆ ಹೋಗಿರುವುದು ದಾಖಲೆಗಳಿಂದ ಬೆಳಕಿಗೆ. 25ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಸಲ್ಲಿಸಿದ PhD ಪ್ರಮಾಣ ಪತ್ರಗಳು ನಕಲಿ ಎನ್ನುವುದು ದೃಢವಾಗಿದೆ. PhD ಪದವಿಗೆ 5 ರಿಂದ 7 ಲಕ್ಷ ರೂಪಾಯಿ ಹಣ ಕೊಟ್ಟು ನಕಲಿ ಪದವಿ ಪಡೆದುಕೊಂಡಿದ್ದಾರೆ. ಸರ್ಕಾರ ಇದಕ್ಕಾಗಿ SOP ಜಾರಿ ಮಾಡಿದ ಬೆನ್ನಲ್ಲೇ ಬೆದರಿ 400ಕ್ಕೂ ಹೆಚ್ಚು ಗೆಸ್ಟ್ ಲೆಕ್ಚರರ್ಸ್ ರಾಜೀನಾಮೆ ನೀಡಿದ್ದಾರೆ. ST ಯುವಕನನ್ನ ಪ್ರೀತಿಸಿದ್ದಾಳೆಂದು ಕುರುಬ ಸಮಾಜದ ಯುವತಿಯ ಕುಟುಂಬಸ್ಥರಿಗೆ ಅದೇ ಸಮಾಜದವರೇ ಬಹಿಷ್ಕಾರ. ಮನೆಯ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದ್ದು, ಈ ಬಗ್ಗೆ ಪೊಲೀಸರು ನಿರ್ಲಕ್ಷ್ಯ. ಬೆಳಗಾವಿ ತಾಲೂಕಿನ ಕೊಂಡಸಕೊಪ್ಪ ಗ್ರಾಮದಲ್ಲಿ ನಡೆದ ಈ ಘಟನೆ. ಇವರೊಂದಿಗೆ ಯಾರಾದರೂ ಮಾತನಾಡಿದರೆ 5,000 ರೂಪಾಯಿ ದಂಡ ವಿಧಿಸುವುದಾಗಿ ಬೆದರಿಕೆ ಕೂಡ ಹಾಕಲಾಗಿದೆ. ಜಾಮೀನು ಕೋರಿ ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಸಾಕ್ಷ್ಯ ವಿಚಾರಣೆ ವಿಳಂಬವಾಗುತ್ತಿರುವುದರಿಂದ ಜಾಮೀನಿಗೆ ಮನವಿ. ಏಪ್ರಿಲ್ 14ರಂದೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಕೌಟುಂಬಿಕ ಕಲಹ ತಾರಕಕ್ಕೇರಿ. ಪೊಲೀಸ್ ಕೌನ್ಸೆಲಿಂಗ್ಗೆ ಬಂದಿದ್ದ ದಂಪತಿ, 10 ವರ್ಷಗಳ ಪ್ರೇಮ ವಿವಾಹದ ಈ ದಂಪತಿಯು ಜಗಳಕ್ಕೆ ಮಕ್ಕಳು ಬಲಿ. ಕೌನ್ಸೆಲಿಂಗ್ ವೇಳೆ ದಂಪತಿ ತಮ್ಮಿಬ್ಬರ ಹೆಣ್ಣು ಮಕ್ಕಳನ್ನು ಠಾಣೆಯಲ್ಲೇ ತ್ಯಜಿಸಿ ಹೊರನಡೆದಿದ್ದಾರೆ. ರವಿಕುಮಾರ್ ಮತ್ತು ಲಲಿತಾ ವಾಗ್ವಾದ. ಮಂಗಳಸೂತ್ರ, ಕಾಲುಂಗರ ಕಳಚಿ ನನಗೆ ಈ ಸಂಸಾರವೂ ಬೇಡ, ಮಕ್ಕಳು ಬೇಡ ಎಂದು ಹೇಳಿ ಠಾಣೆ ಹೊರ ನಡೆದಿದ್ದಾಳೆ.